ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಇವತ್ತು ಭಾರತೀಯ ಸಂಸ್ಕೃತಿಯ ಪ್ರಕಾರ ಅಥವಾ ಕರ್ನಾಟಕ, ತಮಿಳುನಾಡಿನ ಕೆಲವು ಭಾಗದಲ್ಲಿ ಹೊಸ ವರ್ಷದ ಪ್ರಾರಂಭ. ತಮಿಳುನಾಡವರು ಸಂಕ್ರಮಣಕ್ಕೇನೆ ಪೊಂಗಲ್ ಡೇ, ಪೊಂಗಲ್ ದಿನ ಅವತ್ತು ಹೊಸ ವರ್ಷ ಆಚರಣೆ ಮಾಡಿಬಿಡ್ತಾರೆ. ಆಂಧ್ರದಲ್ಲಿ ಕೆಲವರು ಯುಗಾದಿಯನ್ನ ಹೊಸ ವರ್ಷ ಅಂತಾರೆ. ಕರ್ನಾಟಕದಲ್ಲಂತೂ ಹೊಸ ವರ್ಷನೇ. ಮತ್ತೆ ಸಿಖ್ಖರಿಗೆ ಬೇರೆ, ಪಾರ್ಸಿಗಳಿಗೆ ಬೇರೆ, ಮಲಯಾಳಿಗಳಿಗೆ ಓಣಂ ಅಂತ ಬರುತ್ತೆ, ಅಂದ್ರೆ ಶ್ರಾವಣ ಮಾಸ ಆದ್ಮೇಲೆ, ಆವಾಗ ಹೊಸ ವರ್ಷ ಅವರಿಗೆ. ಅಂದ್ರೆ ನಮ್ಮಲ್ಲಿ ಒಂದೊಂದು ಪಂಗಡ ಅಥವಾ ಒಂದೊಂದು ಭಾಷೆ, ಒಂದೊಂದು ಜನಾಂಗದವರು ಹೊಸ ವರ್ಷವನ್ನು ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲರೂ ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿ ಜನವರಿ ಇಂದ ಡಿಸೆಂಬರ್ ವರೆಗೆ, ಅದನ್ನೇ ಎಲ್ಲರೂ ಹೊಸ ವರ್ಷ ಅಂತ ಮಾಡ್ತಿದ್ದಾರೆ. ಅದೇನು ಕ್ರಿಶ್ಚಿಯನ್ರು ಹೊಸ ವರ್ಷ ಅಂತ ಯಾರು ಅನ್ನಲ್ಲ. ಮತ್ತು ಕ್ರಿಶ್ಚಿಯನ್ರು ನಮ್ದನ್ನ ಹೊಸ ವರ್ಷ ಅಂತ ಮಾಡ್ಕೊಂಡಿದ್ದೀರಿ, ನಮ್ಮ ಧರ್ಮದ ಪ್ರಕಾರ ಹೊಸ ವರ್ಷ ಅಂತ ಅವರು ಹೇಳೋದಿಲ್ಲ, ಹೇಳಲ್ಲ. ಸುಮ್ಮನೆ ಮಜಾ ಮಾಡೋದಕ್ಕೋಸ್ಕರ ಹೊಸ ವರ್ಷ ಇಟ್ಕೊಂಡಿದ್ದಾರೆ ನಾವು. ರಾತ್ರಿ 12 ಗಂಟೆಗೆ ಅದು. ಅದನ್ನ ನಮ್ಮವರು ಹಿಂದೂ ಸಂಸ್ಕೃತಿನಲ್ಲಿ ರಾತ್ರಿ 12 ಗಂಟೆಗೆ ಮಾಡೋದು ಒಪ್ಪಲ್ಲ. ಅದು ಇವರು ಮಾಡ್ತಾರೆ. ಬಹಳ ಜನ ರೇಡಿಯೋದವರು ಮತ್ತು ವಿಶೇಷವಾಗಿ ಯುವಕರು, ಚಟಕ್ಕೆ ಬಲಿಯಾದವರು ಹೊಸ ವರ್ಷವನ್ನು ಕಾಯ್ತಿರ್ತಾರೆ. ಕೂಗಾಡೋದು, ಗದ್ದಲ ಮಾಡೋದು, ಪಟಾಕಿ ಹೊಡೆಯೋದು, ಕುಡಿತದಲ್ಲಿ, ಮಾದಕ ಪದಾರ್ಥಗಳಲ್ಲಿ ಅವುಗಳ ಚಟಕ್ಕೆ ಬಲಿಯಾಗೋದಕ್ಕೆ ಕಾಯ್ತಿರ್ತಾರೆ. ಅದು ಹೊಸ ವರ್ಷದ ನೆಪದಲ್ಲಿ ಅವ್ರಿಗೆ ದಿವಸನೂ ಇರ್ತದೆ. ಅದು ಅವತ್ತು ಮಾತ್ರ 12 ಗಂಟೆಗೆ ಅತಿಯಾಗಿ ಮಾಡಿ ಎಷ್ಟೋ ಜನರಿಗೆ ಹಿಂಸೆ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ, ಅಂದ್ರೆ ಸೂರ್ಯ ಮುಳುಗಿದಾಗ ರಾತ್ರಿ, ಸೂರ್ಯ ಉದಯ ಆದಾಗ ಹೊಸ ದಿನ. ಆ ದೃಷ್ಟಿಯಿಂದ ಇವತ್ತು ಚೈತ್ರ ಮಾಸ, ಇದನ್ನು ಹೆಚ್ಚು ಜನ ಅನುಸರಣೆ ಮಾಡ್ತಾರೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಈ ಪದ್ಧತಿ ಏನಿದೆಯಲ್ಲ ಅದನ್ನು ಬಹಳ ಜನ ಆಚರಣೆ ಮಾಡ್ತಾರೆ. ಮತ್ತು ಹಬ್ಬಗಳ ದೃಷ್ಟಿಯಿಂದ ಇದನ್ನು ಅನುಸರಣೆ ಮಾಡ್ತಾರೆ, ಹಬ್ಬ ಮಾಡೋಕ್ಕೋಸ್ಕರ. ಆ ನೆಪದಲ್ಲಿ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬಂದಿದೆ. ಆಹಾರ ಪದ್ಧತಿನಲ್ಲಿರ್ಬೋದು ಮತ್ತು ಕ್ಯಾಲೆಂಡರ್ ವಿಷಯದಲ್ಲಿರ್ಬೋದು, ಇವನ್ನೆಲ್ಲ ಕೆಲವೊಂದು ಉಳಿಸ್ಕೊಂಡು ಬಂದಿದ್ದಾರೆ. ಇನ್ನು ಶಿಕ್ಷಣ ಪದ್ಧತಿನಲ್ಲೂ ಕೂಡ ಯಾವುದೇ ಮಕ್ಳಿಗೆ ಕೇಳಿದ್ರು ಜನವರಿ ಫೆಬ್ರವರಿ ಸುಲಭವಾಗಿ ಹೇಳ್ಬಿಡ್ತಾರೆ. ಚೈತ್ರ ವೈಶಾಖ ಹೇಳ್ರು ಅಂದ್ರೆ ಟೀಚರ್ಗಳಿಗೂ ಗೊತ್ತಿರಲ್ಲ ಒಂದೊಂದ್ಸರಿ. ಆ ಥರ ಆಗೋಗ್ಬಿಟ್ಟು, ಯಾಕಂದ್ರೆ ಅನುಸರಣೆ ಮಾಡಲ್ವಲ್ಲ. ಅನುಸರಣೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು, ಅನುಸರಣೆ ಮಾಡದೇ ಇರೋದ್ರಿಂದ ಗೊತ್ತಾಗಲ್ಲ. ಇನ್ನು ತಾರೀಕಿನ ವ್ಯವಸ್ಥೆಯನ್ನು ಕೂಡ 1, 2, 3, 30ರವರೆಗೆ, ಕೆಲವು ಸಾರಿ 31ರವರೆಗೆ, ಮತ್ತು 28 ಇದನ್ನೇನು ಅನುಸರಣೆ ಮಾಡ್ತಾರೆ, ಇದನ್ನೇ ಎಲ್ಲರೂ ಅನುಸರಣೆ. ಫೆಬ್ರವರಿಗೆ 28, 4 ವರ್ಷಕ್ಕೊಮ್ಮೆ 29, ಇದೆಲ್ಲ. ನಮ್ಮ ತಾರೀಕಿನ ಪದ್ಧತಿ ಇದೆಯಲ್ಲ, ಅದು ಪಾಡ್ಯ, ಬಿದಿಗೆ, ತದಿಗೆ, ಅದು ಬಹಳ ಜನರಿಗೆ ಹೇಳಕ್ ಬರಲ್ಲ. ಆ ಸಂಸ್ಕೃತದಲ್ಲಿದೆ. ಪಾಡ್ಯ ಅಂದ್ರೆ ಪ್ರಥಮ, ದ್ವಿತೀಯ, ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ. ಇದನ್ನು ಕೂಡ ಹಬ್ಬಕ್ಕೋಸ್ಕರನೇ ಇಟ್ಕೊಂಡಿದ್ದಾರೆ. ಪರವಾಗಿಲ್ಲ, ಯಾವ ರೂಪದಲ್ಲರ ಆಗ್ಲಿ ಸಂಪ್ರದಾಯಗಳನ್ನ ಇಟ್ಕೊಳ್ಳೋದು, ಗೊತ್ತಿರೋದು ಒಳ್ಳೇದು. ಸ್ವಲ್ಪ ಹೆಮ್ಮೆನಾದ್ರೂ ಇರುತ್ತೆ.
ಆ ದೃಷ್ಟಿಯಿಂದ ಇವತ್ತು ಯುಗಾದಿ ಹಬ್ಬ. ಯುಗ ಅಂತಂದ್ರೆ ಎರಡು ಅಂತ ಅರ್ಥ. ಯುಗ ಅಂದ್ರೆ ಎರಡು. ಯುಗಳ ಅಂತಾರಲ್ಲ, ಗೊತ್ತಲ್ಲ, ಜುಗಲ್ಬಂದಿ. ಆ ಯುಗಳ ಅನ್ನೋ ಶಬ್ದದಿಂದನೇ ಅಥವಾ ಯುಗ ಅನ್ನೋದ್ರಿಂದನೇ ಜುಗಲ್ಬಂದಿ ಸಂಗೀತದಲ್ಲಿ ಅದು ಬಳಕೆ ಆಗತ್ತೆ. ಇಬ್ರು ಹಾಡುವಾಗ ಜುಗಲ್ಬಂದಿ ಅಥವಾ ಯುಗಳ ಅಂತ ಹೇಳು. ಯುಗ ಅಂದ್ರೆ ಎರಡು ಪಾದಗಳು. ಅದನ್ನು ಕೂಡ ಬೇರೆ ಬೇರೆ ದೃಷ್ಟಿಯಲ್ಲಿ ಹೇಳ್ತಾರೆ. ಮುಖ್ಯವಾಗಿ 4 ಯುಗಗಳು ಪ್ರಸಿದ್ಧಿ ಇದೆ, ಗೊತ್ತಿದೆ ನಿಮಗೆಲ್ಲ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿ. ಅಂದ್ರೆ ಇವನ್ನು ಕೂಡ ವೈದಿಕ ಸಂಪ್ರದಾಯದಲ್ಲಿ ಮತ್ತು ಶೈವ ವೈಷ್ಣವ ಅಂದ್ರೆ ಆಗಮ ಉಪನಿಷತ್ಗಳೇನು ಅದನ್ನು ಯುಗಗಳ ಬಗ್ಗೆ ಏನು ಹೇಳಿಲ್ಲ ಅಂತ ಕಾಣುತ್ತೆ. ಬೇರೆ ಕಡೆ ಎಲ್ಲ ಪುರಾಣಗಳಲ್ಲೆಲ್ಲ ಹೇಳ್ತಾರೆ. ಅದರಲ್ಲೂ ಈ ಧರ್ಮ ಅನ್ನುವಂಥದ್ದು, ಧರ್ಮ ವೃಷಭ ಕೃತಾಯುಗದಲ್ಲಿ 4 ಪಾದದಲ್ಲಿ, ತ್ರೇತಾಯುಗದಲ್ಲಿ 3 ಪಾದದಲ್ಲಿ, ಆಮೇಲಿಂದ ದ್ವಾಪರದಲ್ಲಿ 2 ಪಾದದಲ್ಲಿ, ಕಲಿಯುಗದಲ್ಲಿ 1 ಪಾದದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಇದರ ಅರ್ಥ ಕೂಡ ಸಾಂಕೇತಿಕವಾಗಿದೆ. 4 ಪಾದಗಳು ಅಂದ್ರೆ ಸಿದ್ದೇಶ್ವರಪ್ಪರು ಹೇಳ್ತಾ ಇದ್ದಿದ್ದು ತನು, ಮನ, ಆಮೇಲಿಂದ ಮತಿ ಮತ್ತು ಭಾವ. ಈ 4 ಯಾರು ಸರಿಯಾಗಿ ಬಳಸ್ತಾರೆ ಅದು ಧರ್ಮ, ಸಂಪೂರ್ಣ ಧರ್ಮ. ಕೆಲವರು ತನುವಿಗೆ ಮಾತ್ರ ಬೆಲೆ ಕೊಟ್ಟು ಮನ ಬುದ್ಧಿಗಳಿಗೆ ಬೆಲೆ ಕೊಡೋದಿಲ್ಲ. ಅದು 2 ಧರ್ಮ. ಭಾವನೆ ಇರುತ್ತೆ ಅವ್ರಿಗೂ ಕೂಡ. ಇನ್ನು ಕೆಲವರು 3ಕ್ಕೆ ಬೆಲೆ ಕೊಡ್ತಾರೆ, ಇನ್ನು ಕೆಲವು 1ಕ್ಕೆ ಬರೇ ತಿನ್ನೋದು, ಶರೀರ ಬೆಳೆಸೋದು, ಶರೀರದಲ್ಲಿ ಬಾಳೋದು. ಅಲ್ಲಿಯೂ ಕೂಡ ಬುದ್ಧಿ ಬಳಕೆ ಆಗಿದೆ, ಮಂದ ಬುದ್ಧಿಯಾಗಿ ಬಳಕೆ ಆಗಿದೆ. ಇನ್ನು ಅತಿ ಬುದ್ಧಿವಂತರು ತನುವಿನ ಪೋಷಣೆಗೆ ಗಮನ ಕೊಡಲಾರದೆ ಸಿಕ್ಕಾಪಟ್ಟೆ ತನುವನ್ನು ಬೆಳೆಸಿ ಅಥವಾ ಶ್ರಮ ಇಲ್ಲದೆ ಅವರು ರೋಗಕ್ಕೀಡಾಗ್ತಾರೆ. ಅದಕ್ಕೆ ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪದ್ಯದ ರೂಪದಲ್ಲಿ ಹೇಳೋರು ಅಂದ್ರೆ ಮೈಲಾರ ಬಸವಲಿಂಗ ಶರಣರು. ಅವರು ಗುರುಕರ್ಣ ತ್ರಿವಿಧಿ ಒಳಗೆ 40ನೇ ಪದ್ಯ ಅಂತ ಕಾಣುತ್ತೆ. ಅದ್ರಲ್ಲಿ ಒಂದು ಮಾತು ಹೇಳ್ತಾನೆ, ಯುಗ 4 ಒಂದಾದ ಜಗದೊಳಗೆ ತಾನಿರ್ಪ ಬಗೇನಾ ಜಗದೊಳು ಒಗೆದ ಕಣ್ಣಲ್ಲಿ ನೋಡಿ ನಗುವ ಶ್ರೀ ಗುರುವೆ ಕೃಪೆಯಾಗು. ಗುರು ಮಾರ್ಗದಲ್ಲಿ ಯಾರು ನಡೀತಾರೆ, ಗುರುವಿನ ದೀಕ್ಷೆಯನ್ನು ಯಾರು ಪಡ್ಕೊಂಡು, ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಯಾರು ಸರಿಯಾಗಿ ನಡ್ಕೊಳ್ತಾರೆ ಅವರಿಗೆ ಯುಗ ಅನ್ನುವಂಥದ್ದು ಕಾಲಕ್ಕೆ ಸಂಬಂಧಪಟ್ಟಿದ್ದಲ್ಲ. ಯುಗ 4 ತನ್ನ ಒಂದೇ ಜೀವನದಲ್ಲಿ ಅವನು ಕಾಣ್ತಾನೆ, ಅವುಗಳನ್ನು ಸರಿಯಾಗಿ ಬಳಸ್ಕೊಳ್ತಾನೆ, ತೃಪ್ತವಾಗಿ ಬದುಕ್ತಾನೆ, ಆನಂದವಾಗಿ ಬದುಕ್ತಾನೆ. ಅಥವಾ ಈ ಯುಗ 4ರ ವ್ಯತ್ಯಾಸಗಳನ್ನ ಬಗೆಯ ಕಣ್ಣಲ್ಲಿ ನೋಡಿ ಅಥವಾ ಮನಸ್ಸಿನ ಕಣ್ಣಲ್ಲಿ, 3ನೆಯ ಕಣ್ಣಲ್ಲಿ ನೋಡಿ ಗುರು ನಗುತ್ತಾನೆ. ಯುಗಗಳು ಬೇರೆ ಬೇರೆ ಇಲ್ಲ, ಯುಗ 4 ಒಂದನ್ನಾಗಿ ಮಾಡಿಕೊಂಡು ಯುಗ 4 ಒಂದಾದ ಜಗದೊಳಗೆ ತಾನಿರ್ಪ ಬಗೇನಾ ಜಗದೊಳು ಒಗೆದ ಕಣ್ಣಲ್ಲಿ ನೋಡಿ ನಗುವ ಶ್ರೀ ಗುರುವೆ ಕೃಪೆಯಾಗು. ಆ ವಿಶೇಷವಾದ ಕಣ್ಣು, ಒಗೆದ ಕಣ್ಣು ಅಂದ್ರೆ 3ನೆಯ ಕಣ್ಣು. ಆ ಕಣ್ಣಿನಲ್ಲಿ ನೋಡುವ ದೃಷ್ಟಿಕೋನವನ್ನು ಬೆಳೆಸ್ಕೊಂಡ್ರೆ, ಅರಿವಿನ ಕಣ್ಣನ್ನ ಬೆಳೆಸ್ಕೊಂಡ್ರೆ ಈ ಕಾಲ ಕೆಟ್ಟದಾಗಿ ಕಾಣಲ್ಲ, ಅಥವಾ ಒಳ್ಳೆ ಕಾಲಕ್ಕಾಗಿ ಕಾಯಬೇಕಾದ ಅಗತ್ಯ ಇಲ್ಲ. ತನ್ನ ಬದುಕನ್ನ ಚೆನ್ನಾಗಿ ಮಾಡಿಕೊಂಡವರು ತನ್ನ ಸುತ್ತಮುತ್ತ ಒಂದು ಒಳ್ಳೆ ಪರಿಸರವನ್ನು ನಿರ್ಮಾಣ ಮಾಡಿಕೊಂಡವರು, ಮನೆಯಲ್ಲೇ ಇರಲಿ, ಮಹಾಮನೆಯಲ್ಲೇ ಇರಲಿ, ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲರೇ ಇರಲಿ, ನಿಮಗೆ ಏನು ಜವಾಬ್ದಾರಿ ಬಂದಿದೆಯೋ ಅದನ್ನ ಚೆನ್ನಾಗಿ ಬಳಸ್ಕೊಂಡು ಒಳ್ಳೆಯ ವಾತಾವರಣವನ್ನು ಉಂಟು ಮಾಡಿ ಮತ್ತು ಎಲ್ಲರ ಜೊತೆ ಒಳ್ಳೆಯದಾಗಿ ಬಾಳಿ.
ಜೊತೆಗೆ ಈ ಯುಗಾದಿ ಹಬ್ಬದಲ್ಲಿ ಇನ್ನೊಂದು ಸಂಪ್ರದಾಯ ಇದೆ ಆರೋಗ್ಯ ದೃಷ್ಟಿಯಿಂದ. ಬೇವು ಬೆಲ್ಲ ತಿಂತಕ್ಕಂಥದ್ದು. ಬೇವು ಬೆಲ್ಲ ತಿಂದ್ರೆ ಒಳ್ಳೆಯದೇ, ಆದರೆ ಅದು ಒಂದು ದಿವಸಕ್ಕೆ ಅಂತ ಅಲ್ಲ. ಒಂದು ದಿವಸಕ್ಕೆ ತಿಂದು ಬಿಟ್ಬಿಡ್ತಾರೆ, ಆದರೆ ಜೀವನ ಪರ್ಯಂತ ಕಹಿ ಮತ್ತು ಸಿಹಿ, ಒಳಿತು ಮತ್ತು ಕೆಡುಕು, ಬೇಕಾದ್ದು ಬೇಡವಾದ್ದು ಎಲ್ಲದೂ ಇದ್ದೇ ಇರುತ್ತೆ. ನಿಜವಾಗಿ ಗುರುವಿನ ಮಾರ್ಗದಲ್ಲಿ ನಡೆಯುವವನಿಗೆ ಯಾವುದು ಬೇಡವಾದ್ದು ಅಂತಿಲ್ಲ, ಎಲ್ಲವೂ ಬೇಕಾದ್ದೇ. ಕಷ್ಟವೂ ಕೂಡ ಬೇಕು, ನಿಂದೆ ಅಪಮಾನಗಳು ಅವು ಕೂಡ ನಮ್ಮನ್ನು ಉದ್ಧರಿಸುವ ಸಾಧನೆಗಳಾಗ್ಬೋದು. ಮುನ್ನ ಸಾಗುವುದಕ್ಕೆ ಅವುಗಳನ್ನೇ ಮೆಟ್ಟಿಲನ್ನಾಗಿ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ಈ ಜಗತ್ತಿನಲ್ಲಿ ಏನೇ ಬಂದರೂ ಕೂಡ ಅವೆಲ್ಲವನ್ನೂ ನಾವು ಪರಮಾತ್ಮನ ಪ್ರಸಾದ ಅಂತ ಭಾವಿಸ್ಕೊಂಡು ನಮ್ಮ ಬದುಕನ್ನು ಚೆನ್ನಾಗಿ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ, ಅದು ನಿಜವಾದ ಅರ್ಥದಲ್ಲಿ ಯುಗಾದಿಯ ಆಚರಣೆ ಆಗುತ್ತೆ. ಇನ್ನು ಚನ್ನಬಸವಣ್ಣವ್ರು ಹೇಳ್ತಾರೆ, ವಾರವೇಳು ಕುಲ 18 ನಾವದನ್ನು ಒಪ್ಪೆವು, ಹಗಲೊಂದು ವಾರ ഇരുಳೊಂದು ವಾರ. ನಮಗೆ 7 ವಾರಗಳಲ್ಲ, ಸೋಮವಾರದಿಂದ ಇನ್ನು ಭಾನುವಾರದವರೆಗೂ ಅಲ್ಲ, ಅಥವಾ ಭಾನುವಾರದಿಂದ ಶನಿವಾರದವರೆಗೂ ಅಲ್ಲ. ನಮಗೆ ಹಗಲೊಂದು ವಾರ, ഇരുಳೊಂದು ವಾರ. ಹಗಲೊಂದು ದಿನ, ഇരുಳೊಂದು ದಿನ. 18 ಜಾತಿಯನ್ನ ಒಪ್ಪಲ್ಲ. ಭವಿಯೊಂದು ಕುಲ, ಭಕ್ತನೊಂದು ಕುಲ. 2 ಸಂಘಗಳು, ಒಂದು ದುಸ್ಸಂಗ, ಒಂದು ಸತ್ಸಂಗ. ಸತ್ಸಂಗದಲ್ಲಿ ಸಜ್ಜನರ ಜೊತೆಗೆ ಬದುಕುತ್ತಾ, ಇನ್ನು ಜಗತ್ತಿನಲ್ಲಿ ಏನು ಹೆಚ್ಚು ಪ್ರಚಲಿತದಲ್ಲಿದೆಯೋ ಅದನ್ನು ನಾವು ಅನುಸರಿಸ್ಕೊಂಡು ಹಬ್ಬದ ವಿಷಯದಲ್ಲಿ ಹಬ್ಬ ಮಾಡಿ. ಇವತ್ತು ನಿಜವಾಗಿ ಪ್ರಾರ್ಥನೆಗೆ ರಜೆ ಇತ್ತು, ಗೊತ್ತಾಯ್ತಲ್ಲ. ನೀಲಮ್ಮವ್ರು ಅಂದರು, ಇಲ್ಲ ನಾಳೆ ಪ್ರಾರ್ಥನೆ ಮಾಡೋಣ ಅಂತ. ಒಳ್ಳೆಯದು, ಪ್ರಾರ್ಥನೆ ಮಾಡೋಣ ಅಂತ ಒಪ್ಕೊಂಡ್ವಿ. ಆದರೆ ಯೋಗ ಏನಪ್ಪ ಅಂದರೆ ನೀರಿನ ತೊಂದರೆ ಆಗಿದೆ. ಇದರ ಅರ್ಥ ಮತ್ತೆ ವರ್ಷವಿಡೀ ನೀರಿನ ತೊಂದರೆ ಇರುತ್ತೆ ಅಂತ ಯಾರು ಅನ್ಕೋಬೇಡಿ. ಒಳ್ಳೇದಾದ್ರೆ ವರ್ಷವಿಡೀ ಒಳ್ಳೇದಾಗತ್ತೆ, ಕೆಡಕಾದ್ರೆ ವರ್ಷವಿಡೀ ಕೆಡಕಾಗತ್ತೆ ಅಂತ ಹಂಗೇನಿಲ್ಲ. ಅದು ಮನುಷ್ಯನ ಭಾವನೆ ಅಷ್ಟೇ. ನೀರಿಂದ ಇವತ್ತು ಸರಿಪಡಿಸ್ತಾರೆ, ಇನ್ನೊಂದು 2 ತಾಸಲ್ಲಿ ಸರಿ ಹೋಗುತ್ತೆ. ಅದು ಪೈಪು ಹೊಡ್ಕೊಂಡಿದೆ, ಸರಿ ಹೋಗುತ್ತೆ. ಇವಾಗ ಅದು ಒಳ್ಳೇದಾಗಿದೆ, ಯಾಕಂದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಆಗಿದೆ. ಅದಕ್ಕೆ ನಿಮಗೆ ಯಾರಿಗೆ ನೀರು ಬೇಕು ಸ್ನಾನಕ್ಕೆ, ಮುಖ ತೊಳೆಯೋದಕ್ಕೆ, ಇಲ್ಲಿ ಹೇಳಿ. ಇವತ್ತೇನು ಯೋಗ ಕ್ಲಾಸಸ್ ಇರಲ್ಲ. ಹಾಗಾಗಿ ನೀರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಶಶಾಂಕನಿಗೆ ಹೇಳಿ, ಇಲ್ಲಿ ಕೆಳಗಡೆ ಕುಡಿಯೋ ನೀರಿನಿಂದನೇ ನಿಮಗೆ, ಅಥವಾ ಯಾವುದು ಬೇರೆ ವ್ಯವಸ್ಥೆ ಮಾಡ್ತಾರೆ. ತಣ್ಣೀರು ಬರುತ್ತೆ ಅಂತ ಅನ್ಸುತ್ತೆ, ಇನ್ನೂ ಒಂದು ತಾಸು ತಣ್ಣೀರು ಬರುತ್ತೆ. ಬಿಸಿನೀರಿಂದ ಅಷ್ಟೇ ಖಾಲಿ ಆಗಿರುತ್ತೆ. ಹಾಗಾಗಿ ನೀರಿಗೆ ಏನು ತೊಂದರೆ ಇಲ್ಲ, ಅದರ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೆಲವರು ದಿವಸ ನೀರಿನ ತೊಂದರೆ ಅನುಭವಿಸ್ತಾರೆ. ಅವ್ರಿಗಿಂತ ನಮಗೆ ಬಹಳ ಉತ್ತಮ. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಾಗತ್ತೆ. ಪ್ರತಿನಿತ್ಯ ನೀರಿನ ವ್ಯವಸ್ಥೆ ಚೆನ್ನಾಗಿರುತ್ತೆ. ಆದ್ದರಿಂದ ಏನು ತೊಂದರೆ, ಅದನ್ನು ತೊಡ್ಕೊಂತ ಯಾರು ಭಾವಿಸ್ಬೇಡಿ. ಹಬ್ಬದ ಆನಂದವನ್ನು ಅನುಭವಿಸಿ ಅಂತ ಹೇಳ್ತಾ, ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ರೇಡಿಯೋನಲ್ಲಿ, ಮನ್ ಕಿ ಬಾತ್ ಅಂತ ಹೇಳಿ, ಮನದ ಮಾತು. ಮೋದಿಯವ್ರದ್ದು, ಪ್ರಧಾನಮಂತ್ರಿಗಳದ್ದು ಮನದ ಮಾತು ಇರುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿ ದೇಶದ ವಿಷಯದಲ್ಲಿ ಮತ್ತು ಯುವಕರ ವಿಷಯದಲ್ಲಿ ಮತ್ತು ಏನು ಪ್ರಗತಿ ಆಗಿದೆ ಆ ವಿಷಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಚೆನ್ನಾಗಿ ಮಾತಾಡ್ತಾರೆ. 120ನೇ ಸಂಚಿಕೆ. ಅದನ್ನು ಕೇಳಿ, ಹಿಂದಿ ಬರೋರು ಹಿಂದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಗಲಿಲ್ಲ ಅಂದರೆ ಅದರ ನಂತರ ಕನ್ನಡದಲ್ಲೂ ಕೂಡ ಪ್ರತಿಯೊಂದು ಭಾಷೆಯಲ್ಲಿ ಅದು ಅನುವಾದ ಆಗಿ ತಕ್ಷಣವೇ ಪ್ರಸಾರ ಆಗುತ್ತೆ.
ಅವರು ತಯಾರು ಮಾಡಿ ಕೊಟ್ಬಿಟ್ಟಿರ್ತಾರೆ ಆಕಾಶವಾಣಿಗೆ. ಅವರು ಆಗಲೇ ರೆಡಿ ಮಾಡಿ ತಕ್ಷಣನೇ ಪ್ರಸಾರ ಮಾಡ್ತಾರೆ. ಅದನ್ನು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ತಂದುಕೊಳ್ಳಿ, ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾಗಿ.